ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಅರವಿಂದ್ ಕೇಜ್ರಿವಾಲ್ ಯಾರಿಗೂ ಗೊತ್ತಿಲ್ಲ, ಜೈಲು ಅನುಭವಿಸಿದವರು. ಆದರೂ ಇಲ್ಲಿವರೆಗೆ ಭ್ರಷ್ಟಾಚಾರದ ಸಾಕ್ಷಿ ಸಿಕ್ಕಿಲ್ಲ. ಆದರೂ ಇಡೀ ಇವ್ರನ್ನ ಇನ್ನೂ ಎನ್ಕ್ವೈರಿ ಮಾಡೋದು ಬಿಟ್ಟಿಲ್ಲ. ಇರಲಿ, ಅವರು ಇವತ್ತು ಈ ರಾಮನ ಹಣ ಕದ್ದಂಥ ರಾಕ್ಷಸರು ಅಂತ ಕರಿತಾ ಇದ್ದಾರೆ. ಅವ್ರಿಗೆಲ್ಲ ಇಡೀ ದೇಶದ ಜನ ಭಕ್ತಿ ಭಯದಿಂದ ತಮ್ಮ ತಾವು ಸಮರ್ಪಣೆ ಮಾಡಿಕೊಂಡಂಥ ಕಾಣಿಗೆ ಕೊಟ್ಟಂಥ ದುಡ್ಡನ್ನು ಇವರು ಹೊಡಿತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ವಿಶೇಷವಾಗಿ ಈಗೇನು 8 ಜನ ಹಿಡಿದಿರಲ್ಲ, ಇವರಲ್ಲ, ಇವ್ರ ಹಿಂದೆ ಬೇರೆ ಇದ್ದಾರೆ. ಇವರು ಕೇವಲ ಅವ್ರ ಕೈ ಕೆಳಗೆ ಕೆಲಸ ಮಾಡುವಂಥ ಜನ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವ್ರಿಗೆ ಶಿಕ್ಷೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆದರೆ ಇದೇ ಕಾಲಕ್ಕೆ ಕೇವಲ 80 ಲಕ್ಷ ಸಿಕ್ಕದಂತ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಮುಚ್ಚಾಕೋದಾಗದ, ಎಲ್ಲ ಮತ್ತೊಂದು ಏನೂ ಇಲ್ಲ ಅನ್ನುವಂಥ ಇನ್ನಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದೀನಿ ಅದನ್ನು, ಇವರೆಲ್ಲ ರಾಕ್ಷಸರು, ಇವರೊಬ್ಬರಿಂದ ಆಗಿಲ್ಲ, ಇಡದಿಂದ ದೊಡ್ಡದಂಥ ಒಂದು ಷಡ್ಯಂತ್ರ ಷಡ್ಯಂತ್ರ ನುಗ್ಗಿದ್ರು ಇವರ ಮಾಡಿದ್ದಾರೆ ಅನ್ನುವಂಥದ್ದು. ಚಂಪತರಾಯನ ಮೇಲೆ, ಗೋಪಾಲರಾವ್ ಅವ್ರ ಮೇಲೆ, ಅನಿಲ್ ಮಿಶ್ರಾ ಅವ್ರ ಮೇಲೆ, ಇಲ್ಲಿದ್ದಂಥವ್ರು ಯಾರು ಇದ್ದಾರೆ, ಎಲ್ಲ ಅವ್ರ ಕುಟುಂಬಕ್ಕೆ ಸಂಬಂಧಿಸಿದವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಲವಕುಶ್ ಮಿಶ್ರಾ, ಅನುಕಲ್ಪ ಮಿಶ್ರಾ, ಅವಿನಾಶ್ ಶುಕ್ಲಾ, ಮನೀಶ್ ಯಾದವ್, ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು, ಸುಭಾಷ್ ಚಂದ್ರ ಶ್ರೀವಾಸ್ತವ್, ಅವಿನಾಶ್ ಶುಕ್ಲಾ, ಕೌರ್ನೇಶ್ ಪಾಂಡೆ. ಇವರೆಲ್ಲ ಯಾರಪ್ಪ? ಇವರೆಲ್ಲ ಇವರು ಸಂಬಂಧಿಕರು, ಒಬ್ರಿಗೊಬ್ಬರು ಪರಿವಾರವಾದಿಗಳೆಲ್ಲರೂ ಮಾಡ್ತಾ ಇದ್ದಾರೆ. ಅದು ಇಷ್ಟು ಜನರಿಂದ ಆಗಿದೆ ಏನದು, ಕೋಟಿಗಳೆಲ್ಲ ಆಗಿದೆ. ಒಂದಲ್ಲ ಎರಡಲ್ಲ, 100 ಕೋಟಿ ಆಗ್ಬೋದು, 1000 ಕೋಟಿ ಆಗ್ಬೋದು. ಕಳೆದ ಈ ಒಂದು ಕಟ್ಟಡ ಸ್ಟಾರ್ಟ್ ಇದ್ದಾಗಿದ್ರು, ಮಂದಿರ ರಚನೆ ಸಂದರ್ಭದಿಂದಲೂ ಇದು ಕಳ್ಳತನ ನಡೀತನ ಬಂದದ. ಅದರಲ್ಲಿ ಟ್ರಸ್ಟ್ ಜನ ಕೇಂದ್ರ ಸರ್ಕಾರ ನೇಮಿತರಾಗಿದ್ದಾರೆ. 15ರಿಂದ 12 ಜನ, 15ರಲ್ಲಿ 12 ಜನ. ಅದಕ್ಕಾಗಿ ಇದು ನೇರವಾಗಿ ಕೇಂದ್ರ ಸರ್ಕಾರ ಅಂದರೆ ಮೋದಿಯವರು ಮತ್ತು ಶಾರ್ ಅವರು ಇದು ಜವಾಬ್ದಾರರು. ಈ ದುಡ್ಡು ಇಲ್ಲೇನಾಗ್ಯದ, ಅವರು ಅಲ್ಲಿ ಲಿಂಕ್ ಅದ ಅನ್ನುವಂಥ ಮಾತನ್ನು ಕೇಜ್ರಿವಾಲ್ರು ತಮ್ಮ ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಅಷ್ಟಲ್ಲ, ಈ ಏನು ಹಣ ಕದ್ದಿದ್ದಾರೆ ಇವರು ಕೇವಲ ಈ ರಾಕ್ಷಸರಿಗೆ ಕೇವಲ ರಾಜೀನಾಮೆ ತೆಗೆದುಕೊಂಡ್ಬಿಡುವಂಥದ್ದಾರೆ. ಯಾಕಂದರೆ ಈಗ ಚಂಪತರಾಯ್ ಆಯಿತು, ಗೋಪಾಲರಾವ್ ಆಯಿತು, ಅದ್ರ ಜೊತೆಗೆ ಅನಿಲ್ ಮಿಶ್ರಾ ಅವರು ಆಯಿತು, ರಾಜೀನಾಮೆ ಕೊಟ್ಟಿರ್ಬೋದು. ಇನ್ನೂ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕನ್ಫರ್ಮೇಷನ್ ಇಲ್ಲ. ಆದರೆ ರಾಜೀನಾಮೆಯಿಂದ ಬಗ್ಗೆ ಏನಂತ ವ್ಯವಹಾರ ಅಲ್ಲದು, ತಪ್ಪಿಸ್ಕೊಂಡು ಹೋಗೋದಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ, ಅನಿವಾರ್ಯ ಆಗಿದೆ ಇವತ್ತು. ಆದರೆ ಅವ್ರ ಮೇಲೆ ಇನ್ನೂ FIR ಇಲ್ಲ. ಇದರಲ್ಲೇ ಒಬ್ಬರದ್ದು ಏನಪ್ಪ, ಶ್ರೀವಾಸ್ತವ್ ಮಾತ್ರ ಏನಪ್ಪ ಅಂತಂದ್ರೆ ಈ ಚಂದ್ರ ಶ್ರೀವಾಸ್ತವ್ ಅನ್ನೋರು ಮಾತ್ರ ಇದರಲ್ಲಿ ಮುಖ್ಯಿದ್ದಾರೆ. ಆದರೆ ಉಳಿದವರೆಲ್ಲರೂ ಡಮಿ ಇದ್ದಾರಪ್ಪ ಇವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಇಷ್ಟೊಂದು ದುಡ್ಡನ್ನು ಎತ್ತಲಿಕ್ಕೆ ಸಾಧ್ಯ ಇದನ್ನು ಅಲ್ಲಿ ಚೋಟ ಮೋಟ ಎಬ್ಬಿಸಿರ್ಬೋದು, ಅದನ್ನು ಒಂದು ದೊಡ್ಡದು ಮಾಡಿಕೊಂಡು ಬಗೆಹರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಮೇನ್ 100 ಕೋಟಿ ರೂಪಾಯಿ, ಅದರಲ್ಲೂ ಭೂಮಿಯಲ್ಲಿ 11 ಕೇಸುಗಳಿದ್ದಾವೆ. ಭೂಮಿಯಲ್ಲೇ ಅಲ್ಲೂ 100 ಕೋಟಿ ರೂಪಾಯಿ ಹೊಡೆದಂಥ ಚಂಪತರಾಯ್ ಮತ್ತು ಅವ್ರ ಸಂಬಂಧಿಕರಲ್ಲಿದ್ದಾರೆ. ಇವತ್ತು ಮೊದಲು ಎನ್ಕ್ವೈರಿ ಆಗಬೇಕಾಗಿದ್ದು, ಹಿಡಿಬೇಕಾಗಿದ್ದು ಚಂಪತರಾಯನ್ನ ಮತ್ತು ಗೋಪಾಲರಾವ್ ಅವ್ರನ್ನ, ಅನಿಲ್ ಮಿಶ್ರಾ ಅವರು ಬಿಡದವರಲ್ಲ. ಇವರೆಲ್ಲರೂ ರಾಕ್ಷಸರು. ಇದರಲ್ಲೇ ಇವರಿದ್ದಂಥವರೆಲ್ಲ ವಿಶೇಷವಾಗಿ RSS ಸಂಬಂಧಿಸಿದಂಥವರು. RSS ಇಂಥವ್ರನ್ನ ನೇಮಿಸಿಕೊಂಡು ಬಂದದ್ದು ಇಲ್ಲಿವರೆಗೆ. ಅದ್ರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಕೊಡೋದು ಜವಾಬ್ದಾರಿ. ಯಾಕಂದ್ರೆ ರಾಮ ಮಂದಿರ ಕಟ್ಟಲಿಕ್ಕೆ ಶುರು ಮಾಡಿದವರು ಇವರು, ಮೇನ್ ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡಿದವರು. ಅದನ್ನು ಯಶಸ್ವಿ ಆದರೂ ಆದರೆ ಇವತ್ತು ಏನಾಗಿದೆ, ಅಲ್ಲೇ ಒಂದು ಒಳ್ಳೆಯ ಆಡಳಿತ ಕೊಡಲಿಕ್ಕಾಗಲಿಲ್ಲ. ಭ್ರಷ್ಟರು ನೇಮಿಸುವುದಾಯಿತು, ಅವರ ಸಂಬಂಧಿಕರು ಗಂಟು ಮಾಡ್ಕೊಳ್ಳೋಂಥದ್ದಾಯ್ತು. ಇವತ್ತು ಇಡೀ ರಾಮನ ಭಕ್ತರು ನಿರಾಶೆ ಆಗಿಬಿಟ್ಟಿದ್ದಾರೆ. ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೇ ಇನ್ನೊಂದು ಮಾತೇನಪ್ಪ ಅಂದ್ರೆ, ನಮ್ಮ ಶಂಕರಾಚಾರ್ಯವರ ಸಹಿತ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಒಬ್ಬರಿಂದ ಆದದ್ದಲ್ಲ, ಇದು ಎಲ್ಲರಿಂದೂ ಆಗಿದ್ದು ಅನ್ನುವಂಥದ್ದು. ಇದೇ ಸಂದರ್ಭದಲ್ಲೇ ಇನ್ನೂ ಅನೇಕ ವಿರೋಧ ಪಕ್ಷಗಳು ವಾದ ಮಾಡ್ತಾಯಿದ್ದಾರೆ, ಆರೋಪ ಮಾಡ್ತಿದ್ದಾರೆ, ಅದು ಮಾತು ಬೇರೆ. ಆದರೆ ಇಲ್ಲಿ ಇದ್ದಂಥದ್ದು ಏನಪ್ಪ ಅಂತಂದ್ರೆ, ಕೇವಲ 80 ಲಕ್ಷ ಅಷ್ಟೇ ಸಿಗ್ತಾ ಇವ್ರಿಗೆ. ಮತ್ತು ಇಷ್ಟು ದಿನಗಳು ತೊಗೊಳ್ಬೇಕಾಯ್ತಾ? ಈ 80 ಲಕ್ಷ ಹುಡುಗಿ ತೆಗೆಸುವಾಗ
ಅದರಲ್ಲೂ ಯೋಗಿ ಆದಿತ್ಯನಾಥ್ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಮತ್ತು ಪ್ರಶ್ನೆ ಹುಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಇಲ್ಲಿ ಗೊತ್ತಿದ್ದಂಗೆ ಅದ, ವಿಶೇಷವಾಗಿ ಮೋದಿ ವರ್ಸಸ್ ನಾಳೆ ಯೋಗಿ ಅವ್ರ ಮಧ್ಯದಲ್ಲಿ ಪ್ರಧಾನಿ ಪಟ್ಟಕ್ಕಾಗಿ ಚಿಕ್ಕಾಟ ನಡೆಯುವಂಥದ್ದು. ಮೂಲತಃ ಯೋಗಿ ಅವರು RSSಗರಲ್ಲ, ಅವರು ಹಿಂದೂ ಮಹಾಸಭಾದವರು, ವೀರ್ ಸಾವರ್ಕರ್ ಅವ್ರಿಗೆ ಸಂಬಂಧಿಸಿದಂಥವರು ಭಗವದ್ಧಾರಿಗಳಾಗಿದ್ದಾರೆ. ಅವರನ್ನು ಇಲ್ಲಿವರೆಗೆ ಮೋದಿಯವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೂರ ಸರಿಸ್ತಾ ಬಂದಿದ್ದಾರೆ. ಬಟ್ RSSಗೆ ಇವ್ರ ಮೇಲೆ ಭಾಳ ವಿಶ್ವಾಸ. ಆ ಕಾರಣಕ್ಕಾಗಿ ಅಲ್ಲೂ ರಾಜಕೀಯ ತಿಕ್ಕಾಟ್ಲದ. ಇಂಥ ಸಂದರ್ಭದಲ್ಲಿ ಈ ನಮ್ಮ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ, ಯೋಗಿ ಅವರ ನೀವು ಇದರಲ್ಲಿ ನೇಮಿಸಿದ್ರಿ ಮಾಡಿದಿರಿ, ಸತ್ಯ ಹೊರ ಪೂರ್ಣ ಬರ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೆಹಲಿಯ ಅಂದರೆ ಕೇಂದ್ರದ ಕೈ ಅದ ಇಲ್ಲಿ ಅಂತ. ಅಂದ್ರೆ ಅವ್ರು ಹೇಳೋದು ಏನಪ್ಪ ಅಂದ್ರೆ ಒಟ್ಟಾರೆಯಾಗಿ ಕೇಂದ್ರ ಮೋದಿ ಮತ್ತು ಈ ಚಂಪತ್ ರಾಯ್ RSS ಇವರೆಲ್ಲರೂ ಕಾರಣೀಕರ್ತರಲ್ಲೇ ಇವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ. ಯಾರ್ಯಾರು ರಾಮನ ಹಣವನ್ನು ಭಯಭಕ್ತಿಯಿಂದ ಸಮರ್ಪಿಸಿದ ಜನಸಾಮಾನ್ಯರ ಹಣವನ್ನು ಯಾರ್ಯಾರು ಕದ್ದಿದ್ದಾರೋ, ಯಾರ್ಯಾರು ಭೂಮಿಗಳನ್ನ 1ಕ್ಕೆ 4 ಗಂಟು 10 ಪಟ್ಟು 20 ಪಟ್ಟು ಮಾಡಿ ಹೆಚ್ಚು ಮಾಡಿ ಖರೀದಿ ಟ್ರಸ್ಟ್ಗಳಿಂದ ಮಾಡಿ ದುಡ್ಡು ಹೊಡೆದಿದ್ದಾರೋ, ಇಲ್ಲಿ ಕಮಿಷನ್ ಹೊಡಿತಾ ಇದ್ದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಅದು ಫಾಶಿ ಶಿಕ್ಷೆ ಆಗಬೇಕು ಅನ್ನೋಂಥ ಮಾತನ್ನ ಹೇಳ್ತಾರೆ. ಫಾಶಿ ಅಂದ್ರೆ ಗಲ್ಲು ಶಿಕ್ಷೆ ಆಗಬೇಕು ಇವರಿಗೆಲ್ಲ. ಅದೊಂದೇ ಇವ್ರಿಗೆ ಪರಿಹಾರ ಅನ್ನುವಂಥದ್ದು. ಅದು ಸಾಧ್ಯದನ ಇಲ್ಲೇ ಅಂತ ಈ ಎಲ್ಲ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ. ಇವತ್ತು ನೋಡ್ರಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಟ್ರಸ್ಟ್ನಲ್ಲೇ ಮಹಂತ ನೃತ್ಯ ಗೋಪಾಲ್ ದಾಸ್ ಅಂತ ಬರ್ತಾ ಇದ್ದಾರೆ. ಅವ್ರಿಗೆ ಇವರು ಯಾರಪ್ಪ ಅಂದ್ರೆ ಅನಿಲ್ ಮಿಶ್ರಾ ಅವರು ಮತ್ತು ಚಂಪತ್ ರಾಯ್ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಸಲ್ಲಿಸಿ ಈ ಹೊರಗೆ ಬಂದಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಆದರೆ ಇದನ್ನು ನಿಶ್ಚಿತವಾಗಿಯೂ ರಾಜೀನಾಮೆ ಸಲ್ಲಿಸಿದಾರ ಅಥವಾ ಇದೊಂದು ಏನಪ್ಪ ಅಂತಂದ್ರೆ ರಾಜಕೀಯ ಒಂದು ಹೆಜ್ಜೆನ ಅನ್ನುವಂಥ ಸಂಶಯ ಪಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂದ್ರೆ ಈ ಒಂದು ಟ್ರಸ್ಟ್ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿದ್ದಂಥವ್ರು ಇದನ್ನು ನೀವು ಬರಖಾಸ್ತು ಮಾಡಬೇಕಂತ ವಿರೋಧ ಪಕ್ಷ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಶ್ರೀರಾಮ ಜನ್ಮಭೂಮಿ ಏನಪ್ಪ ಅದು ತೀರ್ಥ ಟ್ರಸ್ಟ್ ಏನದ ಇದರಲ್ಲೇ ಇದ್ದಂಥವ್ರು ಎಲ್ಲರೂ ಹೆಚ್ಚು ಕಡಿಮೆ ಈ ಒಂದು ಭ್ರಷ್ಟಾಚಾರದ ವ್ಯವಹಾರದಲ್ಲಿ ರಾಮನ ಹೆಸರು ನಡೆದಂಥ ಲೂಟಿಯಲ್ಲಿ ಎಲ್ಲರೂ ಪಾಲ್ದಾರಿದ್ದಾರೆ. ಇದು ಮೊದಲು ಬರಖಾಸ್ತು ಮಾಡಿ ಇದನ್ನು ಮಹಂತರ ಕೈಯಲ್ಲೇ ಸ್ವಾಮೀಜಿಗಳ ಕೈಯಲ್ಲೇ ಧರ್ಮದ ಒಂದು ಏನಪ್ಪ ಪೂಜೆ ಪುರಸ್ಕಾರ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರ ಕೈಯಲ್ಲೇ ಇಡೀ ಈ ಒಂದು ರಾಮ ಮಂದಿರ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಕೇಜ್ರಿವಾಲ್ ಅವರು. ಕಾರಣ ಇಷ್ಟ ಇಲ್ಲಿ ರಾಜಕಾರಣಿಗಳನ್ನು ವ್ಯವಹಾರ ಮಾಡೋರನ್ನು ವ್ಯಾಪಾರಿಗಳನ್ನ ತಂದಿಟ್ಟರೆ ಇದು ಗದ್ದಲ ಆಗುವಂಥದ್ದನ್ನು ಇದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಮಹಂತರನ್ನು ಹಿರಿಯರನ್ನು ಅದರಲ್ಲೂ ಮುಖ್ಯವಾಗಿ ಸ್ವಾಮೀಜಿಗಳನ್ನು ತಂದಿಲ್ಲಿ ನೇಮಿಸಬೇಕಾಗಿದೆ. ಇದು ನಿರರ್ಗಳವಾಗಿ ನಿರಂತರವಾಗಿ ನಡೆಯುವಾಗ, ಯಾಕಂದ್ರೆ ಭಕ್ತರ ದುಡ್ಡು ಈ ಒಂದು ನಡುವಿನ ಜನ ರಾಜಕೀಯ ಜನ ತಮಗೆ ಉಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಆಗಬಾರ್ದು ಅಂತೇಳಿ. ಮತ್ತು ಇನ್ನೊಂದು ಮಾತು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿವರೆಗೆ ಅನೇಕ ವಿಷಯಗಳಲ್ಲಿ ಇಲ್ಲಿ ದುಡ್ಡನ್ನು ತೆಗೆದುಕೊಂಡು ನಮ್ಮ ಸಂಜಯ್ ರಾವುತ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದೇ ದುಡ್ಡು ತೆಗೆದುಕೊಂಡು ಪಾರ್ಟಿಗಳನ್ನ ಹೊಡೆಯುವಂಥ ಪಾರ್ಟಿಗಳನ್ನ ಹೊಡೆದ ತಮ್ಮ ಅಭಿವೃದ್ಧಿ ಮಾಡ್ಕೊಳ್ಳುವಂಥ ತಮ್ಮ ಶಕ್ತಿನ ಹೆಚ್ಚು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಸಹಿತ ಮಾಡ್ತಾ ಇದ್ದಾರೆ. ಅಂದ್ರೆ ರಾಮ ಮಂದಿರದ ದುಡ್ಡು ರಾಮನ ಭಕ್ತರಿಗೆ ಅವರ ಒಂದು ಏನಪ್ಪ ರಾಮನ ಸೇವೆಗೆ ಖರ್ಚಾಗಬೇಕಾಗಿತ್ತು. ಆದರೆ ಇವತ್ತು ಅದು ಏನಾಗ್ತಾ ಇದೆಪ್ಪ ಅಂದ್ರೆ ದೇಶದಲ್ಲಿ ರಾಜಕೀಯ ಪಕ್ಷಗಳು ಹೊಡೆಯುವಲ್ಲೇ ತಮ್ಮ ಪಕ್ಷವನ್ನು ಗಟ್ಟಿ ಮಾಡ್ಕೊಳ್ಳೋಲ್ಲೇ ರಾಜಕೀಯಗೊಳ್ತಾ ಇದೆ ಅಂತ ಅನ್ನೋದು ಸಂಜಯ್ ರಾವುತರ ನೇರ ಆರೋಪ ಆಗಿದೆ. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತಿದೆ ಇಲ್ಲಿ ರಾಜಕೀಯ ಪಕ್ಷಗಳನ್ನ ಅನೇಕ ಪ್ರಾದೇಶಿಕ ಪಕ್ಷಗಳನ್ನ ಒಡೆದು ತೆಗೆದುಕೊಳ್ತಾ ಇದ್ದಾರೆ ಮೋದಿ ಮತ್ತು ಶಾರ್ ಅವರು. ಹೀಗಾಗಿ ಒಟ್ಟಾರೆಯಾಗಿ ಎಲ್ಲ ಕೂಡಿಸ್ಕೊಂಡು ವಿಚಾರ ಮಾಡಿದಾಗ ಇವತ್ತು ಈ ವಿಷಯ ಇಷ್ಟಕ್ಕೆ ಮುಗಿಯುವಂಥದ್ದಲ್ಲ. ಮತ್ತು ಈಗಾಗಲೇ ಹೇಳಿದಂಗೆ ನಿಮಗೆ ಸಾಕಷ್ಟು ದಿನನಿತ್ಯ ಲಕ್ಷಗಳಲ್ಲಿ ಬರುತ್ತಿರುವಂಥ ದುಡ್ಡು ಇವತ್ತು ಕಡಿಮೆ ಆಗ್ತಾ ಇದೆ ದಿನಕ್ಕೆ. ಅಷ್ಟೆಲ್ಲ ಭಕ್ತರು ಬರೋ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಸಹಜವಾಗಿ ರಾಮನ ಮಾಡಿದಂಥ ನಂಬಿಕೆನೂ ಕಡಿಮೆ ಆಗ್ತಾ ಇದೆ, ವಿಶ್ವಾಸವೂ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣರು ಯಾರಪ್ಪ ಅಂದ್ರೆ ಇದೇ ಚಂಪತ್ ರಾಯರು, ಇದೇ ಮೋದಿಯವರು ನೇಮಿಸಿದಂಥ 15ರಲ್ಲಿ 12 ಟ್ರಸ್ಟಿಗಳು, ಇವರೆಲ್ಲರೂ ಕಾರಣ ಅನ್ನೋದು ನೇರ ಆರೋಪ ಆಗಿದೆ. ಕೇಜ್ರಿವಾಲ್ದಾಗಿರ್ಬೋದು, ಸಂಜಯ್ ರಾವುತರದಾಗಿರ್ಬೋದು ಅಥವಾ ವಿರೋಧ ಪಕ್ಷಗಳದಾಗಿರ್ಬೋದು. ಅವ್ರು ಒಟ್ಟಿನಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಈ ಎಲ್ಲ ರಾಕ್ಷಸೀ ಕೃತ್ಯ ಮಾಡಿದಂಥ ದೇವರ ಹಣವನ್ನು ಕದ್ದಂಥ ಜನರಿಗೆ ಫಾಶಿ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಏನಾಗ್ಬೋದು ಗೊತ್ತಿಲ್ಲ. ಆದರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಚರ್ಚೆ ಇರೋದು ಒಂದು ಹೆಂಗಪ್ಪ ಇವರು ರಾಮ ಭಕ್ತರು ಅಂತ ಹೇಳ್ತಾರೆ, ರಾಮನ ವಿಶ್ವಾಸ ಅಂತ ಹೇಳ್ತಾ ಇದ್ದಾರೆ, ರಾಮ ಮಂದಿರ ಕಟ್ಟಿಸಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಮನ ಹಣವನ್ನು ಕದಿಯುವಂಥ ಮನಸ್ಸು ಇವ್ರಿಗೆ ಹೆಂಗೆ ಬಂತು, ಕದ್ದು ಅದನ್ನು ದುರುಪಯೋಗ ಮಾಡುವಂಥ ಮನಸ್ಸು ಹೆಂಗೆ ಬಂತು,
ಅನ್ನುವಂಥ ಅನೇಕ ಪ್ರಶ್ನೆಗಳನ್ನ ಇವತ್ತು ಕೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ರೀತಿಯಿಂದ ಮೋದಿಯವರಿಗೆ ಮತ್ತು RSS ಅವರಿಗೆ ದೊಡ್ಡ ಹಿನ್ನಡೆ ರಾಜಕೀಯವಾಗಿ. ಯಾಕಂದ್ರೆ ಧಾರ್ಮಿಕ ವಿಷಯ ಇರ್ಬೋದು, ಬಟ್ ನಡೆದಿದ್ದೇನಪ್ಪ ಅಂದ್ರೆ ಹಣ ಲೂಟಿ ಇರೋದರಿಂದಾಗಿ, ರಾಮನ ಹಣ ಲೂಟಿ, ಅದು ಕಾಣಿಕೆ ಹಣ, ಅದು ಲೂಟಿ. ಅದರಲ್ಲೂ ಮುಖ್ಯವಾಗಿ ಚಡಾವ ದೇವ್ರಿಗೆ ಏರಿಸಿದಂಥ ಒಂದು ಏನು ಹಣ ಅದ ಅಥವಾ ಬಂಗಾರ ಬೆಳ್ಳಿ ಅದ, ಅದನ್ನು ಸತ್ತಿಲ್ಲೇ ಕದ್ದಿದ್ದರಿಂದಾಗಿ ತೆಗೆದುಕೊಂಡಿದ್ದರಿಂದಾಗಿ ಇವತ್ತು ಇಲ್ಲಿಯ ಈ ಒಂದು ಆಡಳಿತ ಮಂಡಳಿ ಮೇಲೆ, ಅದರಲ್ಲೂ ಮುಖ್ಯವಾಗಿ ಟ್ರಸ್ಟ್ ಮೇಲೆ ವಿಶ್ವಾಸ ಇವತ್ತು ಇಲ್ದಂಗಾಗಿ ಎಲ್ಲರೂ ಈ ಟ್ರಸ್ಟ್ ಬೇಡಪ್ಪ ಅನ್ನುವಂಥ ಮಟ್ಟಿಗೆ ಬಂದಿರುವಂಥದ್ದು. ಜೊತೆಗೆ ಮುಂಬರುವ ದಿನಗಳಲ್ಲಿ ಇದು BJP ಮತ್ತು RSSಗಳಿಗೆ ದೊಡ್ಡ ಹೊಡೆತವನ್ನು ಕೊಡ್ತೈತೆ ಅನ್ನೋದು ಚರ್ಚೆ ಶುರುವಾಗ್ಯದ. ಯಾವ ರಾಮನಿಂದ ಅಧಿಕಾರ ನಡೆದ್ರು ಅದೇ ಇವತ್ತು ಆ ರಾಮರ ದುಡ್ಡನ್ನು ಕದ್ದ ಕಾರಣಕ್ಕಾಗಿ ಅಧಿಕಾರದಿಂದ ಇಳಿಯುವಂಥ ಜನ ಇಳಿದು ದೂರಿಲ್ಲ ಅನ್ನುವಂಥದ್ದು ವಿರೋಧಿಗಳ ಅಂಬೋಣ. ಅದಕ್ಕೆ ನೀವೇನಂತೀರಿ? ಈ ಸರ್ಕಾರ ಇದನ್ನು ನಿಜವಾಗಿಯೂ ತನಿಖೆ ಮಾಡಿಸ್ತದನ, ನಿಜವಾದ ಇಲ್ಲಿಯ ಕಳ್ಳರಿಗೆ ಶಿಕ್ಷೆ ಕೊಡಿಸ್ತದನ ಅನ್ನುವಂಥ ವಿಚಾರ ಮಾಡಿದಾಗ ಮೋಸ್ಟ್ಲಿ ಈಗ FIR ಯಾರು ವಿರುದ್ಧ ಅಲ್ದಾರ ಇದು ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಅವರು ತಪ್ಪಿಸಿಕೊಳ್ಳೋದಕ್ಕೆ ಬಿಡುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನೋದು ಈ ಇನ್ನುಳಿದ ಇವರ ವಿಮರ್ಶಕರ ಮಾತುಗಳು. ಇದಕ್ಕೆ ನೀವೇನಂತೀರಿ? ಇದು ನಿಜವಾಗಿಯೂ ಇಲ್ಲಿಯ ಕಳ್ಳರಿಗೆ ಶಿಕ್ಷೆ ಆಗ್ತದನ, ಅದು ಗಲ್ಲು ಶಿಕ್ಷೆ ಆಗ್ತದನ? ಇದಕ್ಕೆ ಉತ್ತರ ನೀವು ಹೇಳಬೇಕಾಗ್ತದ. ನಿಮ್ಗೇನು ತಿಳಿತದ ಅನ್ನಿಸ್ತದ ಹೇಳ್ರಿ, ಮಾತಾಡ್ರಿ, ಮಾತಾಡ್ತಾ ಇರ್ರಿ, ಲೈಕ್ ಮಾಡ್ತಾಯಿರ್ರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. ಜೊತೆಗೆ ನಿಮ್ಮಿಂದ ಈ ಬಡ, ಅದರಲ್ಲೂ ಸ್ವತಂತ್ರ ಪತ್ರಿಕೋದ್ಯಮ ಮಾಡುತ್ತಿರುವಂಥ ಈ ಸಂಸ್ಥೆಗೆ ಆರ್ಥಿಕ ಸಹಾಯ ನಿರಂತರವಾಗಿರಲಿ ಅಂತ ಕೇಳ್ಕೊಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.